ಸುಹಾಸ್ ಹತ್ಯೆ ಬಳಿಕ ಈಗಾಗಲೇ ಎ.ಜೆ ಆಸ್ಪತ್ರೆ ಬಳಿ ಅನೇಕ ಕಾರ್ಯಕರ್ತರು ಮೊಕ್ಕಾಮೂಡಿದ್ದಾರೆ. ಜೊತೆಯಲ್ಲಿ ಶಾಸಕರಾದಂಥ ವೇದವ್ಯಾಸ್ ಕಾಮತ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಒಬ್ಬ ಹಿಂದೂ ಕಾರ್ಯಕರ್ತನ ಹತ್ಯೆ ಆಗಿದೆ. ಸೊ ಪದೇ ಪದೇ ಇದೇ ರೀತಿಯಾದಂಥ ಹತ್ಯೆಗಳು ನಡೀತಾ ಇದೆ ಮಂಗಳೂರಿನಲ್ಲಿ. ಒಂದು ರೀತಿ ವಾತಾವರಣ ಪ್ರಕ್ಷುಬ್ಧವಾಗೇ ಇರುತ್ತೆ. ಸೊ ಇದಕ್ಕೆ ಕೊನೆ ಇಲ್ವಾ ಅಂತ. ಹಿಂದೂ ಸಮಾಜದ ಮೇಲೆ ಈ ರೀತಿಯ ದಬ್ಬಾಳಿಕೆ ಇವತ್ತೇನು ಹೊಸ್ತಲ್ಲ. ಕಳೆದ ಹಲವಾರು ವರ್ಷಗಳಿಂದ ಈ ರೀತಿಯ ದಬ್ಬಾಳಿಕೆ, ಈ ರೀತಿಯ ಕೊಲೆ, ಈ ರೀತಿಯ ಹತ್ಯೆಯನ್ನು ಘಂಟಾಘೋಷವಾಗಿ ಒಂದು ಹಾಡು ಹಗಲಲ್ಲೇ ನಡು ರಸ್ತೆಯಲ್ಲಿ, ನಡು ಬೀದಿಯಲ್ಲಿ ಈ ರೀತಿಯ ಅಮಾನುಷ ಕರ್ತವ್ಯವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇದು ಹಿಂದೂ ಸಮಾಜದ ಮೇಲೆ ಒಂದು ರೀತಿಯಲ್ಲಿ ಯಾವ ಕಾರ್ಯಕರ್ತ ಹಿಂದೂ ಸಮಾಜದ ಕೆಲಸ ಮಾಡ್ತಾನೆ, ಯಾವ ಕಾರ್ಯಕರ್ತ ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡ್ತಾನೆ, ಇವರನ್ನು ಗುರುತಿಸಿಕೊಂಡು ಇವರನ್ನು ಕೊಲೆ ಮಾಡುವಂಥ ಒಂದು ಪೂರ್ವಯೋಜಿತ ಕೃತ್ಯ. ಇದೊಂದು ಪ್ರೀ ಪ್ಲ್ಯಾಂಡ್ ಮರ್ಡರ್ ಆಗಿದೆ. ನಾನಿವತ್ತು ಒಂದು ಮಾತನ್ನು ಕೇಳ್ತೇನೆ, ಈ ರೀತಿಯ ಕೃತ್ಯ ಮಾಡುವಂಥ ಎಲ್ಲ ವ್ಯಕ್ತಿಗಳಿಗೆ ಧೈರ್ಯ ಎಲ್ಲಿಂದ ಬಂತು ಅಂತ ಹೇಳಿದ್ರೆ, ಇದಕ್ಕೆಲ್ಲ ಧೈರ್ಯ ಬರಲಿಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಯಾವತ್ತು ಸಿದ್ದರಾಮಯ್ಯ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದರೂ ಅವತ್ತಿನಿಂದ ಇವರಿಗೆ ಈ ಧೈರ್ಯಗಳು ಬಂದಿದೆ. ಪೊಲೀಸ್ ಇಲಾಖೆಗೆ ಈ ರೀತಿಯ ಹಿಂದುಗಡೆ ಬಂದು ಈ ರೀತಿಯ ಘಟನೆಗಳು ಎಲ್ಲ ಆಗುವಂಥದ್ದು ಪೊಲೀಸ್ ಇಲಾಖೆ ಗೊತ್ತಿಲ್ವಾ? ಪೊಲೀಸ್ ಇಲಾಖೆ ಕಳೆದ ಒಂದೆರಡು ತಿಂಗಳುಗಳಿಂದ ಅವನನ್ನು ಕರೆದು ಎಲ್ಲ ರೀತಿಯ ಎನ್ಕ್ವೈರಿ ರೀತಿಯಲ್ಲಿ ಅವಾಗವಾಗ ಸ್ಟೇಷನ್ನು, ಅವಾಗವಾಗ ಬೇರೆ ಬೇರೆ ರೀತಿಯ ಪೊಲೀಸ್ ಇಲಾಖೆ ವಿಭಾಗಗಳು ಅವನನ್ನು ಕರೆದು ಎನ್ಕ್ವೈರಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿತ್ತು. ನಾನು ಅವನನ್ನು ಎನ್ಕ್ವೈರಿ ಮಾಡ್ತಾ ಇರುವಂಥ ವಿಚಾರಗಳು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಕೇವಲ ಹಿಂದೂ ಸಮಾಜಕ್ಕೆ ಮಾತ್ರ ಸೀಮಿತವಾಗಿ ಈ ಸರ್ಕಾರ ಇಟ್ಟದ್ದೇ ಈ ಒಂದು ಕಾರಣ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಇಂಟೆಲಿಜೆನ್ಸ್ ಮೊದಲೇ ಗೊತ್ತಿರುವಂಥ ವಿಚಾರಗಳು, ಅದರಲ್ಲಿ ಇಂಟೆಲಿಜೆನ್ಸ್ ಫೇಲಿಯರ್ ಆಗಿ ಈ ರೀತಿಯ ಘಟನೆಗಳಾಗಿದೆ. ಇದಕ್ಕೆ ಶಕ್ತಿ ಅವರಿಗೆ ಕುಮ್ಮಕ್ಕು ಕಾಂಗ್ರೆಸ್ ಸರ್ಕಾರದ ಈ ಒಂದು ಆಡಳಿತದ ವ್ಯವಸ್ಥೆಯಿಂದ ಹಾಡುವಾಗಲೇ ಈ ರೀತಿಯ ಒಂದು ಕೊಲೆ ಮಾಡುವಂಥ ಸಾಮರ್ಥ್ಯ ಶಕ್ತಿ ಅವರಿಗೆ ಬಂದಿದೆ. ಹಿಂದೂ ಸಮಾಜ ಇವತ್ತು ಸುಹಾಸ್ ಶೆಟ್ಟಿ ಮತ್ತು ಅವನ ಕುಟುಂಬದರೊಂದಿಗೆ ನಾವು ಸಂಪೂರ್ಣವಾಗಿ ಇದ್ದೇವೆ. ಆದಂಥ ಘಟನೆಗೆ ನಾವು ಬಹಳ ದುಃಖಭರಿತವಾಗಿ ನಮಗೆ ಒಂದು ಒಳ್ಳೆಯ ಉತ್ತಮ ಕಾರ್ಯಕರ್ತರನ್ನು ಕಳ್ಕೊಂಡಂಥ ನೋವು ನಮಗೆ ಮತ್ತು ಹಿಂದೂ ಸಮಾಜಕ್ಕಿದೆ. ಆದರೆ ಇವತ್ತು ಆಗುವಂಥ ಘಟನೆ ಬಗ್ಗೆ ನಾವು ಕೂಡ ಹಿಂದೂ ಸಮಾಜ ಆಲೋಚನೆ ಮಾಡಬೇಕು. ಈ ರೀತಿಯ ಟಾರ್ಗೆಟ್ ಮಾಡಿ ಹಿಂದೂ ಕಾರ್ಯಕರ್ತರನ್ನು ಕೊಲೆ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಕೂಡ ಆಲೋಚನೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಇಂಥ ಸರ್ಕಾರಗಳಿರುವಾಗ ಈ ರೀತಿಯ ಘಟನೆಗಳಿಗೆ ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕು ಅಂತ ಹೇಳುವಂಥದ್ದು ಕೂಡ ನಾವು ಕೂಡ ಆಲೋಚನೆ ಮಾಡಬೇಕು. ಹಾಗಾಗಿ ಇವತ್ತಿನ ಈ ಘಟನೆಯನ್ನು ನಮ್ಮೆಲ್ಲ ಪರಿವಾರ ಸಂಘಟನೆಗಳು ಸ್ವಯಂ ಪ್ರೇರಿತವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಬಂದನ್ನು ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಇಡೀ ಹಿಂದೂ ಸಮಾಜ ಬೆಂಬಲವಾಗಿ ನಿಂತು ಬಂದನ್ನು ಮಾಡುವಂಥ ಕೆಲಸ ಕಾರ್ಯಗಳು ಮಾಡಿದೆ. ಹಾಗಾಗಿ ಇವತ್ತು ಹಿಂದೂ ಸಮಾಜ ಬಹಳ ದೊಡ್ಡ ರೀತಿಯಲ್ಲಿ ಈ ಘಟನೆಗೆ ಒಂದು ಮನಸ್ಸಿಗೆ ನೋವಾಗಿದೆ. ಅದಕ್ಕೆ ಪೊಲೀಸ್ ಮತ್ತು ರಾಜ್ಯ ಸರ್ಕಾರ ಈ ರೀತಿಯ ಮುಸಲ್ಮಾನರಿಗೆ ಅತೀವವಾದಂಥ ಪಾಕಿಸ್ತಾನ್ ಜಿಂದಾಬಾದ್ ಹೇಳುವಂಥ ರೀತಿಯ ವಾತಾವರಣಗಳು ಅಲ್ಲಲ್ಲಿ ಆಗುವಂಥದ್ದು, ಈ ರೀತಿಯ ಘಟನೆಗಳಾಗುವಂಥದ್ದು, ಹೆಕ್ಕಿ ಕಾರ್ಯಕರ್ತರನ್ನು ಕೊಲ್ಲುವಂಥದ್ದು, ಆ ಕಾರ್ಯಕರ್ತರು ಹೆಕ್ಕಿ ಕೊಂದು ಅವರ ಮೇಲೆ ಮರ್ಡರ್ ಕೇಸ್ ಆದ ನಂತರ ಆ ಮರ್ಡರ್ ಕೇಸನ್ನು PFI, SDPI ಈ ರೀತಿಯ ಸಂಘಟನೆಗಳ ಮರ್ಡರ್ ಕೇಸನ್ನು ಹಿಂಪಡೆಯುವಂಥದ್ದು, ಇದೆಲ್ಲ ಇಂಥ ಘಟನೆಗಳಿಗೆ ಕಾರಣಕರ್ತಾಗ್ತದೆ. ನಾನು ಸರ್ಕಾರಕ್ಕೆ ಹೇಳ್ತೇನೆ, ಇದು ಎನ್ನೇ ತನಿಖೆ ಆಗಬೇಕು, ಇದು ಬೇರೆ ಸಮೇತ ಕಿತ್ತು ಬಿಸಾಡಬೇಕು. ಈ ರೀತಿಯ ಘಟನೆಗಳು ಆಗಬಾರ್ದು ಅಂತೇಳಿ ಆದರೆ ಇದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳಾಗಬೇಕು. ಕೇಂದ್ರ ಸರ್ಕಾರ ಕೂಡ ಇಂಟರ್ಫಿಯರ್ ಆಗಿ ಎನ್ನೇ ತನಿಖೆಗಳು ಆಗುವಂಥ ರೀತಿಯಲ್ಲಿ ಆಗಬೇಕು ಅಂತ ಹೇಳೋದು ಒಂದಾದರೆ, ಎರಡನೇದು ಅವರಿಗೆ ಸಂಪೂರ್ಣವಾಗಿ ಅವರ ಕುಟುಂಬದವರಿಗೆ ಆ ನೋವಿರುವಂಥ ಸಂದರ್ಭದಲ್ಲಿ ಭಾಳ ದೊಡ್ಡ ರೀತಿಯಲ್ಲಿ ಒಂದು ಆ ದುಃಖದಲ್ಲಿರುವಂಥ ಕುಟುಂಬಕ್ಕೆ ಒಂದು ಸರ್ಕಾರ ಒಂದು ಮೊತ್ತವನ್ನು ಕೊಟ್ಟು ಸಹಕರಿಸಬೇಕು. ಆವಾಗ ಸಹಕಾರಕ್ಕೆ ಒಂದು ಹಿಂದೂ ಸಮಾಜದ ಮೇಲೆ ಒಂದು ಪ್ರೀತಿ ಇದೆ ಅಂಥೇಳಿ ನಾನು ತಿಳ್ಕೊಳ್ತೇನೆ. ಹಾಗಾಗಿ ಈ ಸರ್ಕಾರ ಯಾವುದೇ ಮೊತ್ತವನ್ನು ಘೋಷಣೆ ಮಾಡಿಲ್ಲ ಅಂತ ಹೇಳಿದ್ರೆ ಇವರಿಗೆ ಹಿಂದೂ ಸಮಾಜದ ಯಾವ ವ್ಯಕ್ತಿಗಳು ಕೂಡ ಯಾವ ಸಂದರ್ಭದಲ್ಲಿ ಇವತ್ತು ಪಹಲ್ಗಾಮ್ನಲ್ಲಿ ಹಿಂದೂಗಳು ಅಂತ ತಿಳ್ಕೊಂಡು ಹೊಡೆಯುವಂಥದ್ದು, ಇವತ್ತು ಈ ರೀತಿಯ ಎಲ್ಲ ಘಟನೆಗಳು ಕಂಡಾಗ ಈ ಕಾಂಗ್ರೆಸ್ ಪ್ರೇರಿತ ಈ ರೀತಿಯ ಭಯೋತ್ಪಾದಕ ಚಟುವಟಿಕೆಗಳೇ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ. ಸರ್, ಈಗಾಗಲೇ ಒಂದಷ್ಟು ಜನನ ಗುರುತಿಸಿದ್ದೇವೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಈ ಗುರುತಿಸೋದ್ರ ಜೊತೆಯಲ್ಲಿ ಈಗ ಯಾರೆಲ್ಲ ಇದ್ದಾರೆ, ಇದು ಮಂಗಳೂರಿನಲ್ಲೇ ಇರೋಂಥವ್ರು ಅಥವಾ ಕೇರಳದಿಂದ ಬಂದಿರೋಂಥವ್ರ? ಇದು ಗುರುತಿಸಿದ್ದಾರೆ ಅಂತ ಹೇಳಿದರೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳಿಲ್ಲ. ಕೇರಳದಿಂದ ಬಂದಿರ್ಬೋದು, ಮಂಗಳೂರಿನವರೇ ಆಗಿರ್ಬೋದು. ಮಂಗಳೂರು. ನಾನು ಒಂದು ಹೇಳ್ತೇನೆ, ಆ ಕೊಲೆಗಡುಕರು ಇಲ್ಲಿಂದ ಓಡಿ ಹೋಗುವಾಗ ಅವರಿಗೆ ರಕ್ಷಣೆ ಕೊಡುವಂಥದ್ದು, ಕಾರ್ನಲ್ಲಿ ಹೋಗಿ ಕೂತ್ಕೊಳ್ಳಿಸುವಂಥ ಸಂದರ್ಭದಲ್ಲಿ ಮುಸ್ಲಿಂ ಮಹಿಳೆಯರು ಅವರಿಗೆ ಸಹಕಾರ ಕೊಟ್ಟದ್ದನ್ನು ಕಂಡಾಗ ಒಂದು ಮಹಿಳೆಯರು ಕೂಡ ಈ ಮಟ್ಟಕ್ಕೆ ಇಳಿದು ಆ ರೀತಿಯ ಚಟುವಟಿಕೆಗಳನ್ನು ಮಾಡ್ತಾರೆ ಅಂತೇಳಿ ಆದರೆ ಇವತ್ತು ಈ ಸರ್ಕಾರ ಅಂಥ ಯಾರೆಲ್ಲ ಸಹಕಾರಗಳು ಕೊಟ್ಟಿದೆ ಅವರನ್ನೆಲ್ಲವನ್ನು
ಒಂದು 10-15 ಜನ ಬಂದಿರ್ಬೋದು. ಇದರ ಹಿಂದುಗಡೆ ಭಾಳ ದೊಡ್ಡ ಶಕ್ತಿ ಇದೆ. ಅದನ್ನೆಲ್ಲವನ್ನು ತಡೆ ಹಿಡಿಯುವಂಥ ಕೆಲಸ ಕಾರ್ಯಗಳು ಮಾಡಬೇಕು. ಥ್ಯಾಂಕ್ ಯು. ಇದಿಷ್ಟು ಶಾಸಕರಾದಂಥ ವೇದವ್ಯಾಸ ಕಾಮತ್ ಅವರ ಮತ್ತು ಕ್ಯಾಂಪ್ ಪರ್ಸನ್ ಕೃಷ್ಣ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಸುಹಾಸ್ ಹತ್ಯೆ ಬಳಿಕ ಈಗಾಗಲೇ ಎ.ಜೆ ಆಸ್ಪತ್ರೆ ಬಳಿ ಅನೇಕ ಕಾರ್ಯಕರ್ತರು ಮೊಕ್ಕಾಂ ಹೂಡಿದ್ದಾರೆ. ಜೊತೆಯಲ್ಲಿ ಶಾಸಕರಾದಂಥ ವೇದವ್ಯಾಸ ಕಾಮತ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಒಬ್ಬ ಹಿಂದೂ ಕಾರ್ಯಕರ್ತನ ಹತ್ಯೆ ಆಗಿದೆ. ಸೊ ಪದೇ ಪದೇ ಇದೇ ರೀತಿಯಾದಂಥ ಹತ್ಯೆಗಳು ನಡೀತಾ ಇದೆ ಮಂಗಳೂರಿನಲ್ಲಿ. ಒಂದು ರೀತಿ ವಾತಾವರಣ ಪ್ರಕ್ಷುಬ್ಧವಾಗೇ ಇರುತ್ತೆ. ಸೊ ಇದಕ್ಕೆ ಕೊನೆ ಇಲ್ವಾ ಅಂತ. ಹಿಂದೂ ಸಮಾಜದ ಮೇಲೆ ಈ ರೀತಿಯ ದಬ್ಬಾಳಿಕೆ ಇವತ್ತೇನು ಹೊಸ್ತಲ್ಲ. ಕಳೆದ ಹಲವಾರು ವರ್ಷಗಳಿಂದ ಈ ರೀತಿಯ ದಬ್ಬಾಳಿಕೆ, ಈ ರೀತಿಯ ಕೊಲೆ, ಈ ರೀತಿಯ ಹತ್ಯೆಯನ್ನು ಘಂಟಾಘೋಷವಾಗಿ ಒಂದು ಹಾಡು ಹಗಲಲ್ಲೇ ನಡು ರಸ್ತೆಯಲ್ಲಿ, ನಡು ಬೀದಿಯಲ್ಲಿ ಈ ರೀತಿಯ ಅಮಾನುಷ ಕರ್ತವ್ಯವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇದು ಹಿಂದೂ ಸಮಾಜದ ಮೇಲೆ ಒಂದು ರೀತಿಯಲ್ಲಿ ಯಾವ ಕಾರ್ಯಕರ್ತ ಹಿಂದೂ ಸಮಾಜದ ಕೆಲಸ ಮಾಡ್ತಾನೆ, ಯಾವ ಕಾರ್ಯಕರ್ತ ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡ್ತಾನೆ, ಇವರನ್ನು ಗುರುತಿಸಿಕೊಂಡು ಇವರನ್ನು ಕೊಲೆ ಮಾಡುವಂಥ ಒಂದು ಪೂರ್ವಯೋಜಿತ ಕೃತ್ಯ. ಇದೊಂದು ಪ್ರೀ ಪ್ಲ್ಯಾಂಡ್ ಮರ್ಡರ್ ಆಗಿದೆ. ನಾನಿವತ್ತು ಒಂದು ಮಾತನ್ನು ಕೇಳ್ತೇನೆ, ಈ ರೀತಿಯ ಕೃತ್ಯ ಮಾಡುವಂಥ ಎಲ್ಲ ವ್ಯಕ್ತಿಗಳಿಗೆ ಧೈರ್ಯ ಎಲ್ಲಿಂದ ಬಂತು ಅಂತ ಹೇಳಿದ್ರೆ, ಇದಕ್ಕೆಲ್ಲ ಧೈರ್ಯ ಬರಲಿಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಯಾವತ್ತು ಸಿದ್ದರಾಮಯ್ಯ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದರೂ ಅವತ್ತಿನಿಂದ ಇವರಿಗೆ ಈ ಧೈರ್ಯಗಳು ಬಂದಿದೆ. ಪೊಲೀಸ್ ಇಲಾಖೆಗೆ ಈ ರೀತಿಯ ಹಿಂದುಗಡೆ ಬಂದು ಈ ರೀತಿಯ ಘಟನೆಗಳು ಎಲ್ಲ ಆಗುವಂಥದ್ದು ಪೊಲೀಸ್ ಇಲಾಖೆ ಗೊತ್ತಿಲ್ವಾ? ಪೊಲೀಸ್ ಇಲಾಖೆ ಕಳೆದ 1-2 ತಿಂಗಳುಗಳಿಂದ ಅವನನ್ನು ಕರೆದು ಎಲ್ಲ ರೀತಿಯ ಎನ್ಕ್ವೈರಿ ರೀತಿಯಲ್ಲಿ ಅವಾಗವಾಗ ಸ್ಟೇಷನ್ನು, ಅವಾಗವಾಗ ಬೇರೆ ಬೇರೆ ರೀತಿಯ ಪೊಲೀಸ್ ಇಲಾಖೆ ವಿಭಾಗಗಳು ಅವನನ್ನು ಕರೆದು ಎನ್ಕ್ವೈರಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿತ್ತು. ನಾನು ಅವನನ್ನು ಎನ್ಕ್ವೈರಿ ಮಾಡ್ತಾ ಇರುವಂಥ ವಿಚಾರಗಳು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಕೇವಲ ಹಿಂದೂ ಸಮಾಜಕ್ಕೆ ಮಾತ್ರ ಸೀಮಿತವಾಗಿ ಈ ಸರ್ಕಾರ ಇಟ್ಟದ್ದೇ ಈ ಒಂದು ಕಾರಣ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಇಂಟೆಲಿಜೆನ್ಸ್ ಮೊದಲೇ ಗೊತ್ತಿರುವಂಥ ವಿಚಾರಗಳು, ಅದರಲ್ಲಿ ಇಂಟೆಲಿಜೆನ್ಸ್ ಫೇಲಿಯರ್ ಆಗಿ ಈ ರೀತಿಯ ಘಟನೆಗಳಾಗಿದೆ. ಇದಕ್ಕೆ ಶಕ್ತಿ ಅವರಿಗೆ ಕುಮ್ಮಕ್ಕು ಕಾಂಗ್ರೆಸ್ ಸರ್ಕಾರದ ಈ ಒಂದು ಆಡಳಿತದ ವ್ಯವಸ್ಥೆಯಿಂದ ಹಾಡುವಾಗಲೇ ಈ ರೀತಿಯ ಒಂದು ಕೊಲೆ ಮಾಡುವಂಥ ಸಾಮರ್ಥ್ಯ ಶಕ್ತಿ ಅವರಿಗೆ ಬಂದಿದೆ. ಹಿಂದೂ ಸಮಾಜ ಇವತ್ತು ಸುಹಾಸ್ ಶೆಟ್ಟಿ ಮತ್ತು ಅವನ ಕುಟುಂಬದರೊಂದಿಗೆ ನಾವು ಸಂಪೂರ್ಣವಾಗಿ ಇದ್ದೇವೆ. ಆದಂಥ ಘಟನೆಗೆ ನಾವು ಬಹಳ ದುಃಖಭರಿತವಾಗಿ ನಮಗೆ ಒಂದು ಒಳ್ಳೆಯ ಉತ್ತಮ ಕಾರ್ಯಕರ್ತರನ್ನು ಕಳ್ಕೊಂಡಂಥ ನೋವು ನಮಗೆ ಮತ್ತು ಹಿಂದೂ ಸಮಾಜಕ್ಕಿದೆ. ಆದರೆ ಇವತ್ತು ಆಗುವಂಥ ಘಟನೆ ಬಗ್ಗೆ ನಾವು ಕೂಡ ಹಿಂದೂ ಸಮಾಜ ಆಲೋಚನೆ ಮಾಡಬೇಕು. ಈ ರೀತಿಯ ಟಾರ್ಗೆಟ್ ಮಾಡಿ ಹಿಂದೂ ಕಾರ್ಯಕರ್ತರನ್ನು ಕೊಲೆ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಕೂಡ ಆಲೋಚನೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಇಂಥ ಸರ್ಕಾರಗಳಿರುವಾಗ ಈ ರೀತಿಯ ಘಟನೆಗಳಿಗೆ ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕು ಅಂತ ಹೇಳುವಂಥದ್ದು ಕೂಡ ನಾವು ಕೂಡ ಆಲೋಚನೆ ಮಾಡಬೇಕು. ಹಾಗಾಗಿ ಇವತ್ತಿನ ಈ ಘಟನೆಯನ್ನು ನಮ್ಮೆಲ್ಲ ಪರಿವಾರ ಸಂಘಟನೆಗಳು ಸ್ವಯಂ ಪ್ರೇರಿತವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಬಂದನ್ನು ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಇಡೀ ಹಿಂದೂ ಸಮಾಜ ಬೆಂಬಲವಾಗಿ ನಿಂತು ಬಂದನ್ನು ಮಾಡುವಂಥ ಕೆಲಸ ಕಾರ್ಯಗಳು ಮಾಡಿದೆ. ಹಾಗಾಗಿ ಇವತ್ತು ಹಿಂದೂ ಸಮಾಜ ಬಹಳ ದೊಡ್ಡ ರೀತಿಯಲ್ಲಿ ಈ ಘಟನೆಗೆ ಒಂದು ಮನಸ್ಸಿಗೆ ನೋವಾಗಿದೆ. ಅದಕ್ಕೆ ಪೊಲೀಸ್ ಮತ್ತು ರಾಜ್ಯ ಸರ್ಕಾರ ಈ ರೀತಿಯ ಮುಸಲ್ಮಾನರಿಗೆ ಅತೀವವಾದಂಥ ಪಾಕಿಸ್ತಾನ್ ಜಿಂದಾಬಾದ್ ಹೇಳುವಂಥ ರೀತಿಯ ವಾತಾವರಣಗಳು ಅಲ್ಲಲ್ಲಿ ಆಗುವಂಥದ್ದು, ಈ ರೀತಿಯ ಘಟನೆಗಳಾಗುವಂಥದ್ದು, ಹೆಕ್ಕಿ ಕಾರ್ಯಕರ್ತರನ್ನು ಕೊಲ್ಲುವಂಥದ್ದು, ಆ ಕಾರ್ಯಕರ್ತರು ಹೆಕ್ಕಿ ಕೊಂದು ಅವರ ಮೇಲೆ ಮರ್ಡರ್ ಕೇಸ್ ಆದ ನಂತರ ಆ ಮರ್ಡರ್ ಕೇಸನ್ನು PFI, SDPI ಈ ರೀತಿಯ ಸಂಘಟನೆಗಳ ಮರ್ಡರ್ ಕೇಸನ್ನು ಹಿಂಪಡೆಯುವಂಥದ್ದು, ಇದೆಲ್ಲ ಇಂಥ ಘಟನೆಗಳಿಗೆ ಕಾರಣಕರ್ತಾಗ್ತದೆ. ನಾನು ಸರ್ಕಾರಕ್ಕೆ ಹೇಳ್ತೇನೆ, ಇದು ಎನ್ನೇ ತನಿಖೆ ಆಗಬೇಕು, ಇದು ಬೇರು ಸಮೇತ ಕಿತ್ತು ಬಿಸಾಡಬೇಕು. ಈ ರೀತಿಯ ಘಟನೆಗಳಾಗಬಾರ್ದು ಅಂತೇಳಿ ಆದರೆ ಇದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳಾಗಬೇಕು. ಕೇಂದ್ರ ಸರ್ಕಾರ ಕೂಡ ಇಂಟರ್ಫಿಯರ್ ಆಗಿ ಎನ್ನೇ ತನಿಖೆಗಳು ಆಗುವಂಥ ರೀತಿಯಲ್ಲಿ ಆಗಬೇಕು ಅಂತ ಹೇಳೋದು ಒಂದಾದರೆ, ಎರಡನೇದು ಅವರಿಗೆ ಸಂಪೂರ್ಣವಾಗಿ ಅವರ ಕುಟುಂಬದವರಿಗೆ ಆ ನೋವಿರುವಂಥ ಸಂದರ್ಭದಲ್ಲಿ ಭಾಳ ದೊಡ್ಡ ರೀತಿಯಲ್ಲಿ ಒಂದು ಆ ದುಃಖದಲ್ಲಿರುವಂಥ ಕುಟುಂಬಕ್ಕೆ ಒಂದು ಸರ್ಕಾರ ಒಂದು ಮೊತ್ತವನ್ನು ಕೊಟ್ಟು ಸಹಕರಿಸಬೇಕು. ಆವಾಗ ಸಹಕಾರಕ್ಕೆ ಒಂದು ಹಿಂದೂ ಸಮಾಜದ ಮೇಲೆ ಒಂದು ಪ್ರೀತಿ ಇದೆ ಅಂಥೇಳಿ ನಾನು ತಿಳ್ಕೊಳ್ತೇನೆ. ಹಾಗಾಗಿ ಈ ಸರ್ಕಾರ ಯಾವುದೇ ಮೊತ್ತವನ್ನು ಘೋಷಣೆ ಮಾಡಿಲ್ಲ ಅಂತ ಹೇಳಿದ್ರೆ ಇವರಿಗೆ ಹಿಂದೂ ಸಮಾಜದ ಯಾವ ವ್ಯಕ್ತಿಗಳು ಕೂಡ ಯಾವ ಸಂದರ್ಭದಲ್ಲಿ ಇವತ್ತು ಪಹಲ್ಗಾಮ್ನಲ್ಲಿ ಹಿಂದೂಗಳು ಅಂತ ತಿಳ್ಕೊಂಡು ಹೊಡೆಯುವಂಥದ್ದು, ಇವತ್ತು ಈ ರೀತಿಯ ಎಲ್ಲ ಘಟನೆಗಳು ಕಂಡಾಗ ಈ ಕಾಂಗ್ರೆಸ್ ಪ್ರೇರಿತ ಈ ರೀತಿಯ ಭಯೋತ್ಪಾದಕ ಚಟುವಟಿಕೆಗಳೇ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ. ಸರ್, ಈಗಾಗಲೇ ಒಂದಷ್ಟು ಜನನ ಗುರುತಿಸಿದ್ದೇವೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಈ ಗುರುತಿಸೋದ್ರ ಜೊತೆಯಲ್ಲಿ ಈಗ ಯಾರೆಲ್ಲ ಇದ್ದಾರೆ ಇದು ಮಂಗಳೂರಿನಲ್ಲೇ ಇರೋಂಥವ್ರ ಅಥವಾ ಕೇರಳದಿಂದ ಬಂದಿರೋಂಥವ್ರ?
ಇದು ಗುರುತಿಸಿದ್ದಾರೆ ಅಂತ ಹೇಳಿದರೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳಿಲ್ಲ. ಕೇರಳದಿಂದ ಬಂದಿರ್ಬೋದು, ಮಂಗಳೂರಿನವರೇ ಆಗಿರ್ಬೋದು. ಕೇರಳ, ಮಂಗಳೂರು. ನಾನು ಒಂದು ಹೇಳ್ತೇನೆ, ಆ ಕೊಲೆಗಡುಕರು ಇಲ್ಲಿಂದ ಓಡಿ ಹೋಗುವಾಗ ಅವರಿಗೆ ರಕ್ಷಣೆ ಕೊಡುವಂಥದ್ದು, ಕಾರ್ನಲ್ಲಿ ಹೋಗಿ ಕೂತ್ಕೊಳ್ಳಿಸುವಂಥ ಸಂದರ್ಭದಲ್ಲಿ ಮಹಿಳೆಯರು, ಮುಸ್ಲಿಂ ಮಹಿಳೆಯರು ಅವರಿಗೆ ಸಹಕಾರ ಕೊಟ್ಟದ್ದನ್ನು ಕಂಡಾಗ, ಒಂದು ಮಹಿಳೆಯರು ಕೂಡ ಈ ಮಟ್ಟಕ್ಕೆ ಇಳಿದು ಆ ರೀತಿಯ ಚಟುವಟಿಕೆಗಳನ್ನು ಮಾಡ್ತಾರೆ ಅಂತೇಳಿ ಆದರೆ ಇವತ್ತು ಈ ಸರ್ಕಾರ ಅಂಥ ಯಾರೆಲ್ಲ ಸಹಕಾರಗಳು ಕೊಟ್ಟಿದೆ ಅವರನ್ನೆಲ್ಲವನ್ನು, ಒಂದು 10-15 ಜನ ಬಂದಿರ್ಬೋದು, ಇದರ ಹಿಂದುಗಡೆ ಭಾಳ ದೊಡ್ಡ ಶಕ್ತಿ ಇದೆ, ಅದನ್ನೆಲ್ಲವನ್ನು ತಡೆ ಹಿಡಿಯುವಂಥ ಕೆಲಸ ಕಾರ್ಯಗಳು ಮಾಡಬೇಕು. ಥ್ಯಾಂಕ್ ಯು. ಇದಿಷ್ಟು ಶಾಸಕರಾದಂಥ ವೇದವ್ಯಾಸ ಕಾಮತ್ ಅವರ ಮತ್ತು ಕ್ಯಾಂಪ್ ಪರ್ಸನ್ ಕೃಷ್ಣ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಮಂಗಳೂರು.